ನಮಃ. ಆಚಾರ್ಯ ಇಲ್ಲ ನಾನು ಹೊರ ಹೋಗ್ಬಿಡಿ, ಯಾರು ಬರ್ತಾ ಇಲ್ಲ ಅನ್ಸುತ್ತೆ. ನಮಸ್ಕಾರ ಅಣ್ಣ. ಆತ ಇವಾಗ ಜಾಯಿನ್ ಆದ್ರು ಒಂದು 2-3 ಮಿನಿಟ್ಸ್ ಮುಂಚೆ. ಯಾರು ಬಂದಿಲ್ಲ ಅಂದ್ರೆ ಅವರು ಡ್ರಾಪ್ ಆಯ್ತು ಅವರು. ಓ ಹೌದಾ, ಮುಂಚೆ ಲೇಟ್ ಆಯ್ತು. ಗಿರೀಶ್ ಪಿಂಗ್ ಮಾಡಿದ್ ಬರ್ತಾ ಜಾಯಿನ್ ಮಾಡ್ತಾರ ಅಂತ ಗೊತ್ತಿಲ್ಲ ಅಂತ. ಅವನ ಹಾಕ್ಬೇಡ ಅಂತ ಹೇಳ್ಬೇಕು. ಬರಲ್ಲ ಅಂತ ಹಾಕೊಡ್ತಾರೆ ಇಬ್ರು. ಆಚಾರ್ಯ ಏನ್ ಮಾಡ್ಕೊತೀರಿ, ಅವ್ರು ಜಾಯಿನ್ ಮಾಡ್ಕೊಂಡ್ಬಿಡ. ನೋಡೋಣ, ಒಂದ್ 5 ನಿಮಿಷ ನೋಡೋಣ, ಒಂದ್ 2 ನಿಮಿಷ. ಇಲ್ಲಾಂದ್ರೆ ಹಂಗ ಇಲ್ಲ ಅಂತ ಹೇಳಿದ್ರೆ ನಾವು ಇವತ್ತು ಯಾವ್ದಾದ್ರು ಒಂದ್ ಸೂತ್ರ ಬೇಕಾದ್ರೆ ನಾವು ಪಾರಾಯಣ ಮಾಡಿಕೊಡೋಣ. ಆಯ್ತು, ಇವತ್ತು ಏಕಾದಶಿ ಅದೇ. ಹೌದು, ಕರೆಕ್ಟ್. ನಾನು ಅರ್ಥ ಯೋಚನೆ ಮಾಡಿದೆ. ಸರಿ, ನೀವೊಂದು ಸೂತ್ರ ಹೇಳ್ರಿ, ನಾನೊಂದು ಸೂತ್ರ ಹೇಳ್ತಾನೆ. ಪಿಕ್ ಅಂಡ್ ಚೂಸ್. ಒಂದು ಪಾದ ಬೇಕಾದ್ರೆ ಮಾಡಿಕೊಡೋಣ. ಬರೀ ಸೂತ್ರ ಪಾರಾಯಣ ಮಾಡೋಣ, ಇಲ್ಲ ನೀವು ಹಂಗೆ ಹೇಳ್ತೀರಿ, ನೀವು ಹಂಗೆ ಮಾಡೋಣ. ಸೂತ್ರದ ಅರ್ಥವೇ ಅಲ್ಲ. ಅರ್ಥವೇ ಹೇಳ್ತೀರಾ?
ಸರಿ. ಒಂದು ಸೂತ್ರ ಹೇಳ್ರಿ. ಓಕೆ. ಒಂದು ಸೂತ್ರ ಹೇಳ್ತೇನೆ. ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಂ ರಾಮಂ ನಾರಸಿಂಹಂ ವ್ಯಾಸಂ ನತ್ವಾ ಗುರುಣಪಿ ಜಗನ್ನಾಥಾಖ್ಯೇಕ ಯತಿನ ಕ್ರಿಯತೆ ಸೂತ್ರದೀಪಿಕಾಂ ಅಪ್ರಮಂ ಮಂಗಲಕರ್ಮಣಂ ಸದಾ ಆನಂದತೀರ್ಥಮಧುರಂ ಭಜೇದಾಪತ್ರಯಾಪಕಂ ಚಿತ್ರೈವದಿಷ್ಟಂ ಭೀರೈ ವಾಕ್ಕೈರ್ವಾಣೈರಖಂಡಿತೈ ಗುರುವಾಂ ಮನ್ಯಂತೆ ಭಾತಿ ಶ್ರೀಜಯತೀರ್ಥವಾಕ್ ಅರ್ಥಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಪೃಷ್ಟಾರ್ಥಸಿದ್ಧೇ ज्ञाय राघवेन्द्राय सत्यधर्मरताय च भजतां कल्पवृक्षाय नमतां विद्यापीठविधातारं विद्यावारिधिचन्द्रं विद्यार्थिवत्सलं वन्दे आमनिमसद्गुरुमापादमौलिपर्यन्तं गुरूणामाकृतिं स्मरेत् विघ्नाः प्रणश्यन्ति सिद्धिञ्जितमनोरथाः अस्मद्गुरुसमारम्भां टीकाकृत्पादमध्यमाम् अस्मदाचार्यपर्यन्तां वन्दे गुरुपरम्पराम्. ಗುರುಭ್ಯೋ ನಮಃ ಹರಿ ಓಂ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ ಓಂ ಅಥ ಅಧ್ಯಯನ ಶಮದಮಹಾದಿ ರೂಪಾದಿ ಸಂಬಂಧ್ಯಾನಂತರಂ ಅತಃ ಮೋಕ್ಷ ಪ್ರಯೋಜನಸ್ಯ ಸತ್ತತ್ವಾತ್ ವಿಷ್ಣೋಃ ಪ್ರಸಾದಾತ್ ಓಂ ಗುಣಪೂರ್ಣಸ್ಯ ಬ್ರಹ್ಮಣೋ ವಿಷ್ಣುಃ ಜಿಜ್ಞಾಸಾ ಶ್ರವಣಾದಿ ರೂಪ ಕರ್ತವ್ಯ ಇತ್ಯರ್ಥಃ. ಇದು ತುಂಬಾ ಚೆನ್ನಾಗಿ ಅದು ಬಿಡಿಸಿದ್ದಾರೆ. ಎಕ್ಸಾಕ್ಟ್ ಅರ್ಥ ಹಂಗೆ ಹೇಳಿದ್ದಾರೆ ಗುರುಗಳು. ಅತಃ ಹಂಗಂತ ಹೇಳಿದ್ರೆ ಅಧ್ಯಯನಾದಿ ಶ್ರಮದ ಮಹಾದಿಗಳ ಪಡೆದು ಅದನಂತರ ಅಥ ಹಂಗಂತ ಹೇಳುವ ಶಬ್ದಕ್ಕೆ ಅರ್ಥವನ್ನ ತಿಳಿಸಿಕೊಟ್ಟಿದ್ದಾರೆ. ಅಥ ಶಮದಮಾದಿಗಳು ಅಂತ ಅದೇನೇನು ಹೇಳ್ರಿ? ಶ್ರಮ ದಮ ಮತ್ತೆ ಅದು ಲಿಸ್ಟ್ ಬರ್ತದೆ. ಎಷ್ಟು ಲಿಸ್ಟ್ ಇದೆಯಾ? 8 ಅದು 8 ಅದು. ಓಕೆ. ಶ್ರಮ ಧಮ ಅದನಂತರ ಒಂದ್ ಸೆಕೆಂಡ್ ನಾನು ತೆಗಿತೇನೆ ಅದನ್ನ. ಒಂದು ನಿಮಿಷ. ಆಚಾರ್ಯ ಹೇಳಿರಾ ಇದು 8? ಅವ್ರು ಹೇಳಿರ್ಬೇಕು ಅನಿಸ್ತದೆ. ಬರ್ಕೊಂಡಿಲ್ಲ. ಏನ್ ಆತಂದ್ರೆ ಮಾಯಾ ಆಕ್ಚುಲಿ ಇದರಲ್ಲಿ ಹೇಳಿದ್ರ ಅಂತ ಗೊತ್ತಿಲ್ಲ. ಆದ್ರೆ ಶಮ ಧಮ ತಿದೀಕ್ಷ ಇತ್ಯಾದಿಗಳು ಅಂತ ಬರ್ತದೆ. ನಾನು ತೆಗಿತೀನಿ ಅದ್ರ ಕರೆಕ್ಟ್. ಇವಾಗ ಬಿಟ್ಟೆವು ಅಂತ ಹೇಳಿದ್ರೆ ನಾವು ರೀಕಲೆಕ್ಟ್ ಮಾಡೋಣ ಅದು. ಆದ್ರೆ ಇದರಲ್ಲಿ ಹೇಳ್ತಾರೆ ಸ್ಪಷ್ಟವಾಗಿ, ಬ್ರಹ್ಮಸೂತ್ರಾದಿಗಳಲ್ಲಿ ಅದರ ಸ್ಪಷ್ಟಪಡಿಸ್ತಾರೆ. ಕೊಟ್ಟಿದ್ದಾರೆ. ಒಂದು ನಿಮಿಷ. ಬೇಕಂದ್ರೆ ನಾನು ಹೇಳ್ತೇನೆ. ನಾನು ನಿತ್ಯ ಅನಿತ್ಯ ವಸ್ತು ವಿವೇಕ ಪಡೆದವರು ಅದು ಒಂದು. ಈಗ ಅಮೂರ್ತ ಬಲಭೋಗ ವಿರಾಹತ್ವ ನಿರಾಪೇಕ್ಷತ್ವ ಬರಬೇಕು. ಶಮ ಭಗವನ್ ನಿಷ್ಠ ಬುದ್ಧಿ ಇರ್ಬೇಕು. ಕ್ಷಮ ಅಂತ ಹೇಳಿದ್ರೆ ಇಂದ್ರಿಯ ನಿಗ್ರಹ. ಒಂದು ನಿಮಿಷ ಹೇಳ್ರಿ. ಶಮ ಅಂದ್ರೆ ಏನ್ ಹೇಳ್ರಿ? ಭಗವನ್ ನಿಷ್ಠ ಬುದ್ಧಿ. ದಮ ಅಂತ ಹೇಳಿದ್ರೆ ಇಂದ್ರಿಯ ನಿಗ್ರಹ. ಒಂದು ನಿಮಿಷ ಬರ್ಕಂತೇನೆ. ನಿಷ್ಠ ಬುದ್ಧಿ, ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ. ಉಪರತಿ ಹಂಗಂದ್ರೆ ಇಂದ್ರಿಯ ನಿಯಂತ್ರಣ. ಯಾವುದು? ಉಪರತಿ.
ತಿತಿಕ್ಷಾ ಇಂದ್ರಿಯ ಇಂದ್ರಿಯ ನಿಯಂತ್ರಣ. ನಿಯಂತ್ರಣ. ದಮ ಅಂತ ಹೇಳಿದ್ರೆ ನಿಗ್ರಹ ಮಾಡೋದು, ಉಪವಾಸಗಳು. ಉಪರತಿ ಅಂತ ಹೇಳಿದ್ರೆ ಬೇಕು ಅಂದ್ರೆ ತಗೊಂಬಾದು, ಬೇಡ ಅಂದ್ರೆ ಬೇಡ, ಅದು ಕೂತನ್ನೇ ಇರ್ತಾನೆ ಅಂತ ಹೇಳ. ಆ ರೀತಿ ನಿಯಂತ್ರಣ, ಕಂಟ್ರೋಲ್ ಅಲ್ಲಿ ಇರೋದು ಇಂದ್ರಿಯ ಕಂಟ್ರೋಲ್. ಉಪರತಿ. ಆಮೇಲೆ ತಿತಿಕ್ಷಾ. ತಿತಿಕ್ಷಾ ಅಂತ ಹೇಳಿದ್ರೆ ಉತ್ತಮರು ಮಾಡಿದ ಅಪರಾಧವನ್ನ ಸಹನ ಮಾಡೋದು. ಕೊನೆಯದು ಬಂದು ಮುಮುಕ್ಷ, ಮುಕ್ತದಲ್ಲಿ ಮುಕ್ತಿ ಪಡೆಯ ಇಚ್ಛೆ ಇರಬೇಕು. ಇದುವೇ ಪ್ರಧಾನ. ಆಮೇಲೆ ತಿತಿಕ್ಷಾ, ಆಮೇಲೆ ಮುಮುಕ್ಷ ಅಂತ ಮೋಕ್ಷ ಪಡೆಯಲಕ್ಕೆ ಇಚ್ಛೆ. ನಿತ್ಯ ಅನಿತ್ಯ ವಸ್ತು ವಿವೇಕ ಪಡೆದವರು ಒಂದು. ಅಮೂರ್ತ ಫಲ ಭೋಗ ವಿರಾಹತ್ವ. ತಿತಿಕ್ಷಾ, ಮುಮುಕ್ಷ, ಮೂರಲ್ಲಿ ಐದಾಯ್ತು. ಇನ್ನು ಮೂರು ನಿತ್ಯ ಅನಿತ್ಯ ವಸ್ತು ವಿವೇಕ. ಅದೇನು ಹೆಸರೇನು? ಅದೇ ನಿತ್ಯ ವಸ್ತು ವಿವೇಕ ಅಂತವಾ? ಹಂಗೆ ಹೇಳ್ತಾ, ನಿತ್ಯ ಅನಿತ್ಯ ವಸ್ತು ವಿವೇಕ. ಅಮೂರ್ತ ಫಲ ಭೋಗ ಅರ್ಥವಾ? ನಿತ್ಯ ಯಾವುದು ಅನಿತ್ಯ ಯಾವುದು ಹಂಗಂತ ತಕೊಂಡ್ರಬೇಕಂತವಾ? ನಿತ್ಯ ಅನಿತ್ಯ ವಸ್ತು ವಿವೇಕ ಪಡೆಯಬೇಕು. ಭಗವಂತ ಬಂದು ನಿತ್ಯ, ಇಡೀ ಸಂಸಾರ ಅನಿತ್ಯ ಅಂತ ತಿಳ್ಬೇಕು ನಮಗೆ. ವೈರಾಗ್ಯ ಬರ್ಬೇಕು ಕೂತ್ರೆ ಹೇಳ್ತಾರೆ ಅದನ್ನ. ವೈರಾಗ್ಯ ಅಂತ ತಗೊಂಬಂದು ನೀಡ್ಬೇಕು ಅಂತೇಳಿ. ಈಗ ಅಮೂರ್ತ ಫಲಭೋಗ ವಿರಾಹತ್ವ. ಈಗ ಅಮೃತ ಫಲಭೋಗ ವಿರಾಹ ನಮಗೆ ಬಂದು ಏನ್ ಹೇಳ್ತಾರೆ ಅಂದ್ರೆ ಮೋಕ್ಷ. ಈಗ ನಾವು ಈ ಬ್ರಹ್ಮಸೂತ್ರವನ್ನ ಪಠನ ಮಾಡಿದ್ರವೋ ಕೇಳಿದ್ರವೋ, ಭಗವಂತ ಏನ್ ಬೇಕು ಅಂತ ಹೇಳಿದ್ರೆ ಮೋಕ್ಷ ಅಂತ ಹೇಳ್ತೇವೆ. ಮೋಕ್ಷ ಅಂತ ಹೇಳಿದ್ರೆ ಪರವಾಗಿಲ್ಲ, ನಾವು ಒಂದು ಸ್ವರ್ಗಾದಿಗಳು ಬೇಕು, ವರ್ಣ ಲೋಕ ಬೇಕು, ನಾನು ರಾಜ್ಯ ಆಳ್ಬೇಕು ಅಂತ ಕೇಳಿಬಿಟ್ರೆ ಸಿಕ್ಕಿದೆ ಅದು. ಆದ್ರೆ ಅದು ಬಂದು ಶಾಶ್ವತವಾದ ಅಲ್ಲ. ಹಿಂದಿಲ್ಲ ಒಂದಿಲ್ಲ, ನಮಗ ಸ್ವರ್ಗಾದಿಗಳಿಂದ ಕೆಳಗೆ ಬರಬೇಕು. ಸೊ ಅದನ್ನ ನಾವು ಒಂದು ಆಸೆ ಪಡಬಾರದು. ನಮಗೆ ಬಂದು ನಾ ಹೇಳುವುದಿಂದ ಇನ್ನೊಬ್ಬರು ನಮ್ಮನ್ನ ಗೌರವ ಮಾಡ್ತಾರೆ ಹಂಗಂತ. ನೀವು ಚೆನ್ನಾಗಿ ಹೇಳಿದ್ಯಪ್ಪ ಹಂಗಂತ ಹೇಳಿದ್ರೆ ನಮ್ಮ ಮನಸ್ಸು ಓಡಾಡ್ತು ಅಂತ ಹೇಳಿದ್ರೆ ಭಗವಂತನ ಇಚ್ಛೆ ಒಟ್ಟಾಡೋದು, ಅವರು ಹೊಗಳುವ ಆ ಇದರಲ್ಲಿ ನಮ್ಮ ಮನಸ್ಸು ಒಟ್ಟಾಡೋದು ನಮಗೆ. ಇದೆಲ್ಲ ಬಂದು ಸರಿಯಾದ ಫಲ ಅಲ್ಲ. ಇದನ್ನು ನಮ್ಮ ಬಿಡಬೇಕು. ಇದಕ್ಕೆ ಇದೆಲ್ಲ ಇತ್ತು ಅಂತ ಹೇಳಿದ್ರೆ ಮೋಕ್ಷಕ್ಕೆ ದಾರಿಯಲ್ಲ ಅಂತ ಹೇಳ್ತಾರೆ. ವೈರಾಗ್ಯ ಬರಬೇಕು. ಸಮಧಮಾದಿಗಳು, ಶಮ ಧಮ ಉಪರತಿ ತಿತಿಕ್ಷಾ ಮುಮುಕ್ಷ ಇದರ 5 ಮತ್ತೆ ಈಗ ನಿತ್ಯಾನಿತ್ಯ ವಿವೇಕ, ಈಗ ಅಮೃತ ಫಲ ಭೋಗ ವಿರಾಹ. ಇದು ತುಂಬಾ ಚೆನ್ನಾಗಿ ಹೇಳ್ತಾರೆ. ಆಲ್ಮೋಸ್ಟ್ ಇದೇ ಬರ್ತದೆ. ಮೇ ಬಿ 1-2 ಅವರು ಸೇರಿಸಬಹುದು, ಕಮ್ಮಿ ಮಾಡಬಹುದು ನೆನ್ಸನೆ. ಅಧ್ಯಯನ ಇದು ಬಂದ ಅಥ ನೆಲಕ್ಕೆ ಬಂತದ್ದು. ಅತಃ ಅಂತ ಹೇಳಿದ್ರೆ ಮೋಕ್ಷ ಪ್ರಯೋಜನಸ್ಯ. ಇದೇನಂತ ಕೇಳಿದ್ರೆ ಅತಃ ಅಂತ ಹೇಳಿದ್ರೆ ಪ್ರಯೋಜನ ಇರಬೇಕು. ಆ ಪ್ರಯೋಜನ ಅದೇ, ಯಾರು ವೈರಾಗ್ಯವನ್ನ ಪಡೆದು ಮೋಕ್ಷ ಇಚ್ಛೆಯನ್ನ ಪಡೆದಾರೋ ಅವರಿಗೆ ಮೋಕ್ಷವನ್ನ ಪ್ರಸಾದಿಸುವ ಯಾರು ಅಂತ ಕೇಳಿದ್ರೆ ವಿಷ್ಣು. ಅವ ಹೆಂಗ ಇದ್ದಾನ ವಿಷ್ಣು ಹಂಗಂತ ಕೇಳಿದ್ರೆ ಓಂ ಗುಣಪೂರ್ಣಸ್ಯ ಹಂಗಂತ. ಗುಣಪೂರ್ಣ ಅದು ಹೆಂಗ ಬರ್ತದೆ ಅಂತ ಹೇಳಿದ್ರೆ ಬ್ರಹ್ಮಣೋಹೋ. ಬ್ರಹ್ಮ ಅಂತ ಹೇಳಿದ್ರೆ ಬೃಹತ್ ಕಮಲಾಸನ ಜೀವಜಾದಿಹಿ ಅಂತ ಬರ್ತದೆ. ಬೃಹತ್ ಅಂಬ ಅರ್ಥನ ತಗೊಂತಾರೆ. ಬ್ರಹ್ಮ ಹಂಗಂತ ಹೇಳಿದ್ರೆ ಬೃಹತ್, ಅಲ್ಲಿಂದ ಬರುವ ಗುಣಪೂರ್ಣ. ಆ ಗುಣಪೂರ್ಣನಾದ ಭಗವಂತ ಯಾರು ಅಂತ ಹೇಳಿದ್ರೆ ವಿಷ್ಣು. ಅವನನ್ನು ಜಿಜ್ಞಾಸ ಮಾಡಬೇಕು.
ಜಿಜ್ಞಾಸ ಶ್ರವಣಾದಿ ರೂಪ ಕರ್ತವ್ಯ. ಇದರಲ್ಲಿ ತುಂಬಾ ಚೆನ್ನಾಗಿ ಅವರು ಕ್ಯಾಪ್ಚರ್ ಗುರುಗಳು ನಮಗೆ ಕ್ಯಾಪ್ಚರ್ ಮಾಡಿ ಕೊಟ್ಟಿದ್ದಾರೆ. ಏನು ವಿಷಯ ಹಂಗಂತ ಕೇಳಿದ್ರೆ, ಇಲ್ಲಿ ಏನಪ್ಪಾ ವಿಷಯ ಹಂಗಂತ ಕೇಳಿದ್ರೆ, ಯಾರನ್ನ ಇಲ್ಲಿ ಗುಣ ಪರಿಪೂರ್ಣತ್ವ ಹೇಳಿದ್ದು ಯಾರನ್ನ ಮಾಡಬೇಕೋ ಬೇಡವ, ಜಿಜ್ಞಾಸ ಮಾಡಕ ಬೇಡವ, ಅದೊಂದು ವಿಷಯ. ಯಾತಕ್ಕೆ ಈ ಸಂದೇಹ ಬಂತು ಅವರಿಗೆ ಅಂತ ಕೇಳಿದ್ರೆ, ಈ ಒಂದೊಂದು ಜೀವನಿಗೂ ನಾನು ಆ ಅರಿವು ಇರುತ್ತದೆ, ನನ್ನ ಅವೇರ್ನೆಸ್ ಇರ್ತದೆ. ಸೊ ಅದರಿಂದ ಏನಾಗುತ್ತೆ ಅಂತ ಕೇಳಿದ್ರೆ, ನಾನು ನನ್ನ ಬಗ್ಗೆ ತಿಳಿಯಲಿಕ್ಕೆ ಜಿಜ್ಞಾಸ ಮಾಡಬೇಕ ಅಗತ್ಯ ಇಲ್ಲ. ಸೊ ಇದರಿಂದ ಏನಾಯ್ತು ಅಂದ್ರೆ, ವಿಷಯ ಇಲ್ಲ, ಸಂಬಂಧ ಇಲ್ಲ, ಪ್ರಯೋಜನ ಇಲ್ಲ, ಅಧಿಕಾರಿ ಏನು ಇಲ್ಲ. ಅದರಿಂದ ಜಿಜ್ಞಾಸ ಮಾಡುವುದು ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ವೇದವ್ಯಾಸರು ಜಿಜ್ಞಾಸ ಮಾಡಬೇಕು. ವಿಷಯ ಏನಪ್ಪಾ ಅಂತ ಕೇಳಿದ್ರೆ, ವಿಷಯ ಬಂದು ಸ್ಪಷ್ಟಪಡಿಸ್ತಾರೆ. ಮೋಕ್ಷ ಪಡೆಯಬೇಕು ಹಂಗಂದ ಇಚ್ಛೆಯುಳ್ಳ ಜೀವರು ಮೋಕ್ಷಕ್ಕಾಗಿ ಗುಣಪರಿಪೂರ್ಣನಾದ ಭಗವಂತನ ಜಿಜ್ಞಾಸ ಮಾಡಬೇಕು. ಅದರಿಂದ ಅವರಿಗೆ ಮೋಕ್ಷ ಫಲ ಬರ್ತದೆ. ಅಧಿಕಾರಿಗಳು ಮೋಕ್ಷ ಇಚ್ಛೆಯುಳ್ಳ ಜೀವರಾಶಿಗಳು. ಅದನ್ನ ಹೇಳಕ್ಕೆ ಅಥ ಅಂತ ಹೇಳಿರು. ಇನ್ನೊಂದು ಅಥ ಅಂತ ಹೇಳೋದ್ರಿಂದ ಪ್ರಯೋಜನವನ್ನ ಹೇಳಿರು. ವಿಷಯ ಏನು ಅಂತ ಜಿಜ್ಞಾಸ ಮಾಡಬೇಕು ಹಂಗಂಬುದನ್ನ ಸ್ಪಷ್ಟಪಡಿಸಲಿಕ್ಕಾಗಿ ಜಿಜ್ಞಾಸ ಕರ್ತವ್ಯ ಎಂಬುದನ್ನು ತಿಳಿಸಿಕೊಡುತ್ತಾರೆ. ಇದರಿಂದ ವಿಷಯ ಪ್ರಯೋಜನ, ಅಧಿಕಾರಿ, ಸಂಬಂಧ, ಅನುಬಂಧದ ನಿಶ್ಚಯವನ್ನ ತಿಳಿಸಿಕೊಟ್ಟಿದ್ದಾರೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ. ನೆಕ್ಸ್ಟ್ ಸೂತ್ರ ಓಂ ಜನ್ಮಾದ್ಯಸ್ತಃ ಓಂ. ನೀವು ಹೇಳಿದಂಗೆ ಈ ಫಸ್ಟ್ ಇದರಲ್ಲಿ ಬ್ರಹ್ಮನ ಜಿಜ್ಞಾಸ ಮಾಡಬೇಕು ಹಂಗೆ ಅಂತ ಹೇಳುವಾಗ, ಅಂತ ಬ್ರಹ್ಮ ಹೇಗೆ ಇರ್ತಾನೆ ಹಂಗೆ ಅಂತ ಹೇಳುವಾಗ, ಅಸ್ಯ ಅಂದ್ರೆ ಈ ಪ್ರಮಿತ ಜೀವ ಜಡಾತ್ಮಕ ಪ್ರಪಂಚಸ್ಯ, ಜೀವ ಜಡಾತ್ಮಕ ಪ್ರಪಂಚವನ್ನ ಯತಃ ಯವನು ಯಸ್ಮಾತ್ ಜನ್ಮಾದಿ ಶಬ್ದದಿಂದ ಜನ್ಮಾದಿ ಅಷ್ಟಕರ್ತೃತ್ವ, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ, ಈ ಅಷ್ಟಕರ್ತೃತ್ವವನ್ನ ಭವತೀತಿ ಶ್ರುತಂ ತದೇವ ಬ್ರಹ್ಮ ನಾಣ್ಯಾದಿತ್ಯಃ. ಈ ಬ್ರಹ್ಮಾದಿ ಅಷ್ಟಕರ್ತೃತ್ವವನ್ನ ಯಾರು ಮಾಡುತ್ತಾನೆ ಅಂತ ಶ್ರುತಿ ಶ್ರುತಂ ಅಂದ್ರೆ ವೇದಗಳು ಮತ್ತೆ ವೇದ ಸಂಬಂಧವಾದ ಗ್ರಂಥಗಳು ಇಲ್ಲ ಕೇಳುತ್ತದೋ ತದೇವ ಇವನೋ ಅವನೇ ಬ್ರಹ್ಮ. ಆ ಬ್ರಹ್ಮನನ್ನೇ ನಾವು ಮೊದಲು ಜಿಜ್ಞಾಸ ಮಾಡಬೇಕು ಹಂಗೆ ಅಂತ ಹೇಳ್ತೇವೆ. ಆ ಜನ್ಮಾದಿ ಅಷ್ಟಕರ್ತೃತ್ವ ಯಾರು ಮಾಡುತ್ತಾರೆಯೋ, ಆ ಅಷ್ಟಕರ್ತೃತ್ವ ಮಾಡೋದನ್ನ ಶ್ರುತಿಗಳಲ್ಲಿ ಯಾವ ಮಾಡುತ್ತಾನ ಅಂತ ಹೇಳ್ತಾರೆಯೋ ಆ ಬ್ರಹ್ಮನ್ನ ನಾವು ಜಿಜ್ಞಾಸ ಮಾಡಬೇಕು ಹಂಗೆ ಎಂಬುದು ಈ ಶ್ರುತಿಯದ ನಂಗೆ ಅರ್ಥ ಆಯ್ತು. ಆಕ್ಚುಲಿ ಈ ಶ್ರುತಿ ಏನ್ ಹೇಳ್ತಾರೆ ಅಂದ್ರೆ ಲಕ್ಷಣವನ್ನ ಹೇಳ್ತಾರೆ. ಆ ಮೊದಲು ಸೂತ್ರದಲ್ಲಿ ನಾವು ಹೇಳುವ ಆ ಬ್ರಹ್ಮ ಅವನೇ ಬ್ರಹ್ಮ ವಿಷ್ಣು ಅಂತ ಹೇಳಿದ್ರೆ ಲಕ್ಷಣವನ್ನ ತಿಳಿಸಿ ನಮಗ ಹಂಗಂತ ಹೇಳ್ತಾರೆ. ಲಕ್ಷಣ ಬರಬೇಕು. ಪ್ರಮಾಣ ಪದ್ಧತಿಯಲ್ಲಿ ಸ್ಪಷ್ಟಪಡಿಸ್ತಾರಲ್ವಾ, ಲಕ್ಷಣ ಅಂತ ಹೇಳಿದ್ರೆ ನಾವು ಸಾಧನೆ ಮಾಡಬೇಕು, ಅದರಲ್ಲೇ ಇರಬೇಕು. ಆ ವಿಷಯ ಬೇರೊಬ್ಬರಲ್ಲಿ ಇರಬಾರದು. ಅದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಎರಡನೇ ಪದ್ಯ ಅಂತ ನೆನೆಸ್ತೇನೆ ಅದೇ ಹೇಳಿದ್ರು ಕೂಡ ಪ್ರಮಾಣ ಪದ್ಧತಿಯಲ್ಲಿ ನೋಡಿದ್ರೆ, ಯೋ ಧರ್ಮೋ ಲಕ್ಷ್ಯೇ ವ್ಯಾಪ್ತ ವರ್ತತೆ ನ ವರ್ತತೆ ಚ ಅನ್ಯತ್ರ ಸ ಧರ್ಮ ಲಕ್ಷಣಂ ಇತ್ಯುಚ್ಯತೆ ಹಂಗಂತ ಹೇಳ್ತಾರೆ. ಯೋ ಧರ್ಮೋ ಲಕ್ಷ್ಯೇ ವ್ಯಾಪ್ತ, ಒಂದು ಧರ್ಮ ಆ ಲಕ್ಷ್ಯದಲ್ಲಿ ವ್ಯಾಪ್ತವಾಗಿರ್ಬೇಕು. ನ ವರ್ತತೆ ಚ ಅನ್ಯತ್ರದಲ್ಲಿ ಇರಬಾರದು. ಸ ಧರ್ಮ ಲಕ್ಷಣಂ ಇದು ಉಚ್ಯತೆ ಹಂಗಂತ ತುಂಬಾ ಚೆನ್ನಾಗಿ ಟೀಕಾಗೋತ್ಪಾದ ತಿಳಿಸಿಕೊಡ್ತಾರೆ ಅದನ್ನ. ಈಗ ಈ ಜನ್ಮಾದ್ಯಸ್ಯತೆ ಕೂಡ ಅದನ್ನೇ ಹೇಳುತ್ತದೆ. ಭಗವಂತನ ಲಕ್ಷಣ ಏನಪ್ಪಾ ಹಂಗಂತ, ವಿಷ್ಣುವಿನ ಲಕ್ಷಣ
ಬರಬೇಕು. ಈ ಅಷ್ಟಕರ್ತತ್ವ ಇನ್ನೊಬ್ಬರಿಂದ ಆಗೋದೇ ಇಲ್ಲ ಹಂಗಂತ. ಇದರಲ್ಲಿ ಒಂದು ಸ್ವಾರಸ್ಯವಾದ ವಿಷಯ ಜಸ್ಟ್ ತಲೆಗಳಾಗಿ ಬಂತು, ಬರ್ತಾ ನೆನಪಾಯ್ತು. ಪರಕೀಯರು ಭಗವಂತನ ಸೃಷ್ಟಿ ಸ್ಥಿತಿ ಲಯ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅವರನ್ನ ಗೆದ್ದವರು ಯಾರು ಅಂತ ಕೇಳಿದ್ರೆ ಮಾಯಾವಾದಿಗಳು. ಬೌದ್ಧಾದಿಗಳು ಭಗವಂತನೇ ಸೃಷ್ಟಿ ಅಲ್ಲ, ಶೂನ್ಯದಿಂದ ಬಂತು ಅಂತ ಹೇಳ್ತಾರೆ. ಮಾಯಾವಾದಿಗಳು ಇಲ್ಲ, ಭಗವಂತ ಇದ್ದಾನ, ವೇದಗಳ ಅದೇ ಅಂತ ಹೇಳ್ತಾರೆ. ನ್ಯಾಯಕರು ಅವರನ್ನ ಗೆದ್ದವರು ಮಾಯಾವಾದಿಗಳು. ಸೊ ಅವರನ್ನ ಗೆದ್ದವರು ಆಚಾರ್ಯರು ಹಂಗಂತ. ಇದು ಒಂದು ವಿಷಯದಲ್ಲಿ ನಾವು ತಿನ್ನಕ್ಕೆ ಸಾಧ್ಯ ಆಗತ್ತೆ. ಎರಡನೇ ವಿಷಯ ಏನು ಅಂತ ಕೇಳಿದ್ರೆ, ಮೂರು ಭಗವಂತನಿಗೆ ಸೃಷ್ಟಿ ಸ್ಥಿತಿ ಲಯ ಮೂರು ಮಾತ್ರವೇ ಅದೇ ಹಂಗಂತ ಹೇಳ್ತಾರೆ. ಇಲ್ಲ, ಭಗವಂತನಿಗೆ ಸೃಷ್ಟಿ ಸ್ಥಿತಿ ಲಯ ಅಷ್ಟಕರ್ತತ್ವ ಅದೇ ಅಂತ ಹೇಳ್ತಾರೆ. ಇದು ಯಾಂಗ ಅಷ್ಟಕರ್ತತ್ವ ನಾವು ಯಾಂಗ ಚಿಂತನೆ ಮಾಡಬೇಕು ಅಂತ ಕೂಡ ಆಚಾರ್ಯ ಹೇಳಿರೋದು ಚೆನ್ನಾಗಿಲ್ಲ. ಸೃಷ್ಟಿ ಸ್ಥಿತಿ ಲಯ ಇದು ಮೂರು ಮಾತ್ರ ಇದ್ರೆ ಸಾಧ್ಯ ಇಲ್ಲ. ಭಗವಂತನ ಅಷ್ಟಕರ್ತತ್ವ ಸಮರ್ಥನೆ ಮಾಡಬೇಕು. ಈಗ ಸೃಷ್ಟಿ ಆಯಿತು, ಸ್ಥಿತಿ ಆಗಿತ್ತು, ಲಯ ಮಾಡಬೇಕು ಅಂತ ಹೇಳಿದ್ರೆ, ಸ್ಥಿತಿ ಹಂಗಂದ್ ಮಾಡಬೇಕು ಅಂತ ಹೇಳಿದ್ರೆ ಅವರನ್ನ ನಿಯಮನ ಮಾಡಬೇಕು. ನಿಯಮನ ಮಾಡಿದಾಗಲೇ ಬಂದು ಸ್ಥಿತಿಯನ್ನ ಮಾಡ್ಲಿಕ್ಕೆ ಸಾಧ್ಯತೆ ಆಗತ್ತದೆ. ನಿಯಮನ ಅಂತ ಹೇಳಿದ್ರೆ ಒಳ್ಳೆಯವರಿಗೆ ಒಳ್ಳೆ ಫಲ ಕೊಡಬೇಕು, ದುಷ್ಟರಿಗೆ ಕೆಟ್ಟವಾದ ಫಲ ಕೊಡಬೇಕು. ತಪ್ಪು ಒಳ್ಳೇದು ಮಾಡಿದ್ರೆ ಒಳ್ಳೆ ಫಲ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಕೊಡಬೇಕು. ಆಗ ನಿಯಮನ ಬರಬೇಕು. ಸೃಷ್ಟಿ ಸ್ಥಿತಿ ಲಯ ಮಾತ್ರ ಇಲ್ಲ, ನಿಯಮನ ಬರಬೇಕು. ಏನನ್ನ ನಿಯಮನ ಮಾಡ್ತಾನ ಹಂಗಂತ ಕೇಳಿದ್ರೆ, ಜ್ಞಾನವನ್ನ ಕೊಡೋದು, ಅಜ್ಞಾನವನ್ನ ಕಳಿಯೋದು. ಇಲ್ಲ, ಅಜ್ಞಾನವನ್ನ ಕೊಡೋದು, ಜ್ಞಾನವನ್ನ ಸಿಕ್ಕಲಂಗ ಮಾಡೋದು. ಇದು ನಿಯಮನ. ಇದರಿಂದ ಏನಾಗತ್ತಪ್ಪ ಅಂತ ಕೇಳಿದ್ರೆ, ಅಜ್ಞಾನದಿಂದ ಬಂದ, ಜ್ಞಾನದಿಂದ ಮೋಕ್ಷ. ಆಗ ಒಂದೇ ಒಂದು, ಯಾಕಂದ್ರೆ ನಾವು ಒಂದು ಸ್ಥಿತಿ ಮಾಡ್ಬೇಕಂದ್ರೆ ನಿಯಮನ ಬರಬೇಕು, ಸ್ಥಿತಿ ಲಯ ಮಾಡ್ಬೇಕಂದ್ರೆ ನಿಯಮನ ಬರಬೇಕು. ನಿಯಮನ ಹೆಂಗ್ ಮಾಡ್ತಾನಂದ್ರೆ ಈ ಕಾರ್ಯದಿಂದ ಮಾಡ್ತಾನ. ಜ್ಞಾನ ಅಜ್ಞಾನ, ಜ್ಞಾನದಿಂದ ಬಂಧದಿಂದ, ಅಜ್ಞಾನದಿಂದ ಬಂದ. ಸೊ ಇಂಪಾರ್ಟೆಂಟ್. ಆ ನಿಯಮನದ್ರಿಂದ ಈ ನಾಲ್ಕು ಬಂದ್ಬಿಡುತ್ತೆ: ಜ್ಞಾನ ಅಜ್ಞಾನ ಬಂದ ಮೋಕ್ಷ. ಮತ್ತೆ ಆ ಸ್ಥಿತಿ ಮಾಡ್ಬೇಕು ಅಂದ್ರೆ ನಿಯಮನ ಮಾಡ್ಲೇಬೇಕು. ನಿಯಮನ ಮಾಡೋದ್ರಿಂದ ಹೆಂಗ ನಿಯಮನ ಮಾಡ್ತಾನಂದ್ರೆ ಜ್ಞಾನ ಅಜ್ಞಾನಗಳನ್ನ ಕೊಟ್ಟು ಬಂದ ಮೋಕ್ಷವನ್ನ ಫಲವಾಗಿ ಕೊಡ್ತಾನೆ. ಇದು ಬಂದು ನಾವು ಒಂದು ಸ್ಥಿತಿಯಲ್ಲಿ ನಾವು ಇದ್ದೇವೆ, ಅದ್ ನಾವು ತಿಳಿಬೇಕು. ಯಾಕಂದ್ರೆ ಸೃಷ್ಟಿ ಮಾಡುವಾಗ ನಮಗೆ ಗೊತ್ತಿಲ್ಲ. ಅದಕ್ಕೂ ನಾವು ಏನ್ ಮಾಡಬಹುದು, ಊಹ ಮಾಡಬಹುದು, ಅನುಮಾನ ಮಾಡಬಹುದು. ಭಗವಂತ ನಿಯಮನ ಮಾಡ್ತಾನ ಸೃಷ್ಟಿಯಿಂದ. ಯಾಕಂದ್ರೆ ನಾವು ಈಗ ಇದ್ದೇವೆ, ಈಗ ಇದು ನಮಗೆ ಸ್ಥಿತಿ ಕಾಲ, ಅದರಿಂದ ಸ್ಥಿತಿ ಅಂತ ಹೇಳ್ತಾರೆ ಅವರು. ನಾವು ಬಂದು ಸೃಷ್ಟಿ ಸ್ಥಿತಿ ಲಯ ಮಾಡ್ಬೇಕಂದ್ರೆ ನಿಯಮನ ಇರಬೇಕಲ್ಲ. ನಾವು ಒಂದು ಕಾರ್ಯದಲ್ಲಿ ನಿಯಮನ ಇಲ್ಲ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಅಂತ. ಮಧುಸೂತ್ರದಲ್ಲಿ ಹೇಳಿದ ಭಗವಂತ ಗುಣಪರಿಪೂರ್ಣ, ಅವನ ಜಿಜ್ಞಾಸ ಮಾಡಬೇಕು ಅಂತ ಹೇಳ್ತೇವೆ. ಹಂಗ ಹೇಳಿದ ಭಗವಂತ ಲಕ್ಷಣ ಏನಪ್ಪಾ ಅಂತ ಕೇಳಿದ್ರೆ, ಜನ್ಮಾದ್ಯಸಯತಃ ಇಷ್ಟಕರ್ತತ್ವ ಮಾಡುವ ಯಾವನೋ ಅವನೇ ಬ್ರಹ್ಮ. ಅದರಿಂದ ಬರುವ ಇನ್ನೊಂದು ಪ್ರಶ್ನೆ ಬರ್ತದೆ, ನಾನು ಅವನಿಗೆ ಯಾಂಗ ಪ್ರಮಾಣ ಏನು ಅಂತ ಕೇಳ್ತಾರೆ. ಭಗವಂತನ ಅಷ್ಟಕರ್ತತ್ವಕ್ಕೆ ಪ್ರಮಾಣ ಶಾಸ್ತ್ರ. ನ ಅನುಮಾನ ರುದ್ರಾದೇಹೆ ಜಗತ್ಕಾರಣತ್ವಂ ಕಲ್ಪನೀಯಂ ಕುತಃ ಶಾಸ್ತ್ರಯೋನಿತ್ವಾತ್. ಶಾಸ್ತ್ರಂ ಮೃಗಾದಿರೂಪಂ ಯೋನಿ ಜಪ್ತಿಕ್ ಕಾರಣಂ ಯಸ್ಯ ತಸ್ಯ ಯೋನಿ ತಸ್ಯ ಭಾವ ಶಾಸ್ತ್ರಯೋನಿತ್ವಂ ತಸ್ಮಾತ್ ಜಗತ್ಕಾರಣಂ ಬ್ರಹ್ಮ. ಶಾಸ್ತ್ರ 3 ನಿಮಿಷ ಇದೆ, ಮುಗಿಸಿಲ್ಲ. ಜನ್ಮಾದ್ಯಸ ಕಾರಣ ಭಗವಂತ ಅಂತೇಳಿ ಆಯ್ತು. ಆ ಭಗವಂತ ಹೆಂಗಪ್ಪ ಅಂತ ಕೇಳಿದ್ರೆ, ಯಾಕಂದ್ರೆ ವೇದಗಳು ರುದ್ರದೇವರನ್ನು ಸರ್ವೋತ್ತಮ ಅಂತ ಹೇಳುತ್ತದೆ. ಗಣಾಧಿಪತ್ಯ ಗಣಪತಿ ಸರ್ವೋತ್ತಮ ಅಂತ ಹೇಳುತ್ತೆ. ಶೌರರು ಸೂರ್ಯನ ಹೇಳ್ತಾರೆ. ಶಾಕ್ತರು ಇದೇ ವಿವಿಧ ಭಿನ್ನವಾಗಿರುವ ಪರ್ಟಿಕ್ಯುಲರ್ ಸೆಕ್ಟ್ ಅಂತ ಹೇಳ್ತೇವಲ್ಲ. ಗಣಾಧಿಪತಿಗಳು, ಸೌರಗಳು, ಶಾಕ್ತರಗಳು
ಇವರೆಲ್ಲರನ್ನು ಬೇರೆ ಬೇರೆ ಹೇಳಿದ್ದಾರೆ. ರುದ್ರಾದಿಗಳು ಪ್ರಧಾನ ಅದರಲ್ಲಿ. ಇದೆಲ್ಲ ಬಂದು ಕಲ್ಪನೀಯ. ಕುತಃ ಅಂತ ಕೇಳಿದ್ರೆ ಶಾಸ್ತ್ರ ಯೋನಿತ್ವಾತ್, ಶಾಸ್ತ್ರ ಅಂತ ಹೇಳಿದ್ರೆ ಋಗಾದಿಗಳು ಷಟ್ಶಾಸ್ತ್ರಗಳು. ಆ ಷಟ್ಶಾಸ್ತ್ರ ಭಗವಂತನ್ನೇ ಸರ್ವೋತ್ತಮ ಅಂತ ತಿಳಿಸಿಕೊಡುತ್ತದೆ. ಈ ರೀತಿಯಾದದ್ದು ರುದ್ರಾದಿಗಳಲ್ಲಿ ಜಗತ್ಕಾರಣತ್ವವನ್ನ ಹೇಳಿಲ್ಲ. ಅದರಿಂದ ಬ್ರಹ್ಮ ಅಂತ ಹೇಳಿ ಜನ್ಮಾದಸ್ಯದಹ ಅಲ್ಲಿ ನಿರೂಪಣ ಮಾಡಿದ ಅಷ್ಟಕರ್ತತ್ವ ಭಗವಂತನಿಯ ಆಗ್ತದೆ. ಶಾಸ್ತ್ರೈಕ ಇಲ್ಲಿ ಅರ್ಥ ಅಂತ ತಿಳಿಬೇಕು ನಾವು. ಆಯ್ತು ಪ್ರಸನ್ನ. ಶ್ರೀಕೃಷ್ಣ.